ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನೇನೋ ಆಗುತ್ತೆ ಅಂತ ಆಸೆ ಪಟ್ರೆ ಹೀಗಾಗೋಯ್ತಲ್ಲ ಲಂಕೇಶ್. ಏನಾಗಲ್ಲ ಶ್ರೇಯಾ, ಟೆನ್ಷನ್ ಮಾಡ್ಕೋಬೇಡ. ಏನಾಗಲ್ಲ. ಹೀರೋಯಿನ್ ಆಗ್ತೀನಿ ಅಂತ ಎಷ್ಟು ಕಷ್ಟಪಟ್ಟು ಒಡವೆ ತಗೊಂಬಂದ್ರೆ ಆ ಒಡವೆನೂ ಹೋಯ್ತು. ಏನ್ ಮಾಡು ಅಂತ ಹೇಳು. ಸರಿಯಾಗಿ ಅದೇ ಟೈಮ್ಗೆ ಪೊಲೀಸರು ಬರ್ತಾರೆ ಅಂತ ಕನ್ಸ್ ಬಿದ್ದಿತ್ತ ಹೇಳು. ಒಡವೆ ಏನೋ ಹೋಯ್ತು, ಆದ್ರೆ ಅದನ್ನ ನಾನ್ ತಗೊಂಡ್ ಹೋಗಿದ್ದು ಅಂತ ಗೊತ್ತಾದ್ರೆ ನನ್ನ ಸಾಯಿಸೇ ಬಿಡ್ತಾರೆ ಅಷ್ಟೇ. ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಆ ಒಡವೆನ ತಗೊಂಡೋಗಿದ್ ನಾವೇ ಅಂತ ಗೋಲ್ಡ್ ಸ್ಮಿತ್ ಗೊತ್ತಿಲ್ಲ. ಅದರಿಂದ ನಮ್ಮ ಹೆಸರು ಹೊರಗೆ ಬರೋದಕ್ಕೆ ಚಾನ್ಸೇ ಇಲ್ಲ ಶ್ರೇಯಾ. ನಿನ್ಗೇನು ಗೊತ್ತಿಲ್ಲ, ಏನು ನಡೆದಿಲ್ಲ ಅನ್ನೋ ತರ ಸೈಲೆಂಟ್ ಆಗಿದ್ಬಿಡು. ಸರಿ ಶ್ರೇಯಾ. ಏನಕ್ಕ? ಯಾರ ಹತ್ರ ಮಾತಾಡ್ತಿದ್ದೆ? ನನ್ನ ಫ್ರೆಂಡು. ಯಾವ ಫ್ರೆಂಡು? ಲಂಕೇಶ? ಲಂಕೇಶ ಅಲ್ಲಕ್ಕ, ನಾನು ಯಾವಾಗಲೂ ಲಂಕೇಶ್ ಜೊತೆ ಮಾತಾಡೋದನ್ನ ಬಿಟ್ಬಿಟ್ಟೆ. ಸುಳ್ಳು ಹೇಳ್ಬೇಡ. ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ಯಾ? ಮುಸ್ಕ್ ಹಾಕೊಂಡಿದ್ ಮಾತ್ರಕ್ಕೆ ನನಗ್ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಬೆಳಗ್ಗೆ ನಿನ್ನ ಹುಡ್ಕೊಂಡ್ ಬಂದಿದ್ದು ನಿನ್ ಫ್ರೆಂಡ್ ಜೆರಿನಾ ಅಲ್ಲ, ಲಂಕೇಶ್. ಲಂಕೇಶ್ ಅಲ್ಲ ಅಕ್ಕ. ಮಾತಾಡ್ಬೇಡ, ನಾನ್ ನೋಡ್ದೆ. ಅವನಿಗೆ ತಕ್ಷಣ ಅಲ್ಲೇ ಬಯ್ಯೋಣ ಅಂತಿದ್ದೆ. ಎಲ್ಲಿ ನಿನ್ ಸಂಸಾರ ಹಾಳಾಗಿ ಹೋಗುತ್ತೋ ಅಂತ ಏನು ಮಾತಾಡದೆ ಸುಮ್ಮನಾದೆ. ಹೇಳು, ಎಲ್ಲಿಗೆ ಹೋಗಿದ್ದೆ? ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂದ್ರೆ ಅಲ್ಲಿಗೆ ಹೋಗದೆ ಲಂಕೇಶ್ ಜೊತೆ ಹೊರಗೋಗುವಂತ ಅವಶ್ಯಕತೆ ಏನಿತ್ತು ನಿಂಗೆ? ಮತ್ತೆ ಏನಾದ್ರೂ ಸಿನಿಮಾ ಅವಕಾಶ ಕೊಡಿಸ್ತೀನಿ ಅನ್ನ? ಬದ್ಲಾಗಲ್ವಾ ನೀನು? ಇಷ್ಟೆಲ್ಲ ನಡೆದ್ರು ನಿನಗೆ ಬುದ್ಧಿ ಬಂದಿಲ್ವಾ? ಮತ್ತೆ ಯಾಕೆ ಹೋಗಿದ್ದೆ? ಹೇಳು. ಒಳ್ಳೆ ಚಾನ್ಸ್ ಅಕ್ಕ. ನನ್ನ ಕನಸು ಸಿನಿಮಾ ಹೀರೋಯಿನ್ ಆಗ್ತಿದ್ದೆ. ಬಾಯ್ ಮುಚ್ಚು. ಇಷ್ಟು ಒಳ್ಳೆ ಮನೆಗೆ ಸೊಸೆಯಾಗಿ ಬಂದಿದ್ಯಾ ಅಂತ ಬಂಗಾರದಂತ ಮನುಷ್ಯ ನಿನಗೆ ಗಂಡ ಆಗಿ ಸಿಕ್ಕಿದ್ರು ಇನ್ನೂ ನಿನಗೆ ಈ ಸಿನಿಮಾ ಹುಚ್ಚು ಹೋಗಿಲ್ಲ ಅಲ್ಲ? ಹೀಗೆ ಮದ್ವೆ ದಿನ ಕೂಡ ಹೋಗಿದ್ದೆ. ಆಗ ಮಾಡಿದ್ದ ತಪ್ಪನ್ನ ಹೇಗ್ ಸರಿ ಮಾಡ್ಕೋಬೇಕು ಅಂತ ಗೊತ್ತಾಗದೆ ನನ್ ಪ್ರಾಣ ಹೋಗ್ತಾ ಇದೆ. ನೋಡು, ನಿನ್ನಿಂದ ನನ್ ಕುತ್ತಿಗೆಗೆ ಬಿದ್ದ 3 ಗಂಟು. ಈಗ ಏನ್ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ. ಹೋಗ್ಲಿ, ಆ ಪರಿಸ್ಥಿತಿಲಿ ನೀನು ಸರಿಯಾಗಿದ್ಯಾ ಅಂತ ನೋಡಿದ್ರೆ ಅದೂ ಇಲ್ಲ. ಸರಿಯಾಗಿ ತಾಳಿ ಕಟ್ಟಿಸ್ಕೊಳ್ಳೋ ಸಮಯಕ್ಕೆ ಪೊಲೀಸವ್ರ ಹತ್ರ ಜಗಳ ಆಡಿದ್ಯಾ. ಸಾಲದಕ್ಕೆ ಅವರು ಮಾವಂಗೆ ಗೊತ್ತಿರೋರು. ಎಲ್ಲಿ ನಿನ್ನ ನೋಡ್ತಾರೋ, ಮದ್ವೆ ಮಾಡ್ಕೊಂಡಿದ್ದು ನಿನ್ನನ್ನಲ್ಲ ಅಂತ ಎಲ್ಲಿ ಹೇಳ್ಬಿಡ್ತಾರೋ ಅಂತ ಭಯ. ಸರಿ, ನಡೆದಿದ್ದೇನೋ ನಡೆದೋಯ್ತು ಅಂತ ಅನ್ಕೊಂಡು ಮಾಡಿರೋ ತಪ್ಪುಗಳಿಂದ ಕಲ್ತ್ಕೊಂಡು ಹುಷಾರಾಗಿರ್ಬೇಕು ತಾನೆ. ಮತ್ತೆ ಅದೇ ತಪ್ಪು ಮಾಡ್ತಿದ್ರೆ ಹೇಗೆ? ಇದನ್ನೆಲ್ಲ ನಿನಗೋಸ್ಕರ ಆಗ್ಲಿ ನನಗೋಸ್ಕರ ಆಗ್ಲಿ ನಾನು ಯೋಚನೆ ಮಾಡಿ ಹೇಳ್ತಿಲ್ಲ. ಅಪ್ಪನ ಬಗ್ಗೆ ಯೋಚಿಸು. ನಮ್ಮಿಬ್ಬರ ಜೀವನಾನು ತುಂಬಾನೇ ಚೆನ್ನಾಗಿರತ್ತೆ ಅಂತ ಖುಷಿಯಾಗಿದ್ದಾರೆ ಅವರು. ನೀನ್ ಇಂಥ ಕೆಲ್ಸಗಳನ್ನೆಲ್ಲ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ಅವ್ರು ಸಹಿಸ್ಕೋತಾರ? ಮರ್ಯಾದೆ ಹೋದ್ರೆ ಜೀವಂತವಾಗಿರ್ತಾರ? ಮತ್ತೆ ಇಂಥ ತಪ್ಪು ಮಾಡಬೇಡ ಶ್ರೇಯಾ, ಅರ್ಥ ಮಾಡ್ಕೋ.
ಏನು ಅಕ್ಕ ತಂಗಿರಿಬ್ರು ಏನೋ ಕಳ್ತನ ಮಾಡಿ ಸಿಕ್ಕಾಕೊಂಡಿರೋ ಹಾಗೆ ಓರೆಗಣ್ಣಲ್ಲಿ ನೋಡ್ತಾ ಇದ್ದೀರಲ್ಲ. ಏನೋ ದೊಡ್ಡದಾಗಿ ನಡೆದಿರೋ ಹಾಗಿದೆ. ತಂಗಿ ನೋಡಿದ್ರೆ ಗಾಬರಿ ಆಗಿದ್ದಾಳೆ, ಅಕ್ಕ ನೋಡಿದ್ರೆ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತಿದ್ದಾಳೆ. ಏನು ವಿಷಯ? ಅದೇನಿಲ್ಲ ರೀ, ಮಾವ ಅವರು ಅಕ್ಕಂಗೆ ಮದ್ವೆ ಸಂಬಂಧ ತಂದ್ರಲ್ಲ, ಇವಳು ಬೇಡ ಅಂದ್ಲಲ್ಲ, ಯಾಕೆ ಮಾಡ್ಕೊಳ್ಳಲ್ಲ ಅಂದೆ ಅಂತ ಕೇಳ್ತಿದ್ದೀನಿ. ಯಾಕೆ ಒಪ್ಕೋತಾ ಇಲ್ವಂತೆ? ಅದೇ ಹೇಳ್ತಿಲ್ಲ, ನಾನೇನು ಹೇಳಲ್ಲ, ನನ್ನ ಅರ್ಥ ಮಾಡ್ಕೊಂತಿದ್ದಾಳೆ. ಒಂದು ವೇಳೆ ನಿಮ್ಮ ಅಕ್ಕ ಯಾರನ್ನಾದ್ರೂ ಇಷ್ಟಪಟ್ಟಿದ್ದಾಳೇನೋ? ಮನ್ಸಲ್ಲಿ ಯಾರಾದ್ರೂ ಇದ್ದಾರೋ ಏನೋ, ಅದಕ್ಕೆ ಬೇಡ ಅಂದಿರ್ತಾರೆ. ನಮ್ಮಕ್ಕ ಪ್ರೀತಿಸೋದಾ ಅಂಥದ್ದೇನೂ ಇಲ್ಲ ರೀ. ಇಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ ಶ್ರಿಯಾ? ಏನೋ ಯಾರ ಮನ್ಸಲ್ಲಿ ಯಾರಿದ್ದಾರೋ ಯಾರಿಗ್ ಗೊತ್ತು? ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳುವ ದೇಹಿ, ಮಾತಾಡೋಣ. ಇವ್ರು ಪ್ರೀತಿಸಿದ್ರು ಅಂತ ಎಲ್ಲರೂ ಪ್ರೀತಿಸ್ತಾರೆ ಅನ್ಕೊಂಡಿದ್ದಾರೆ. ಹಾಗೇನೂ ಇಲ್ಲ ರೀ, ನಮ್ಮ ಅಕ್ಕಂಗೆ ಪ್ರೀತಿ ಗೀತಿ ಎಲ್ಲ ಇಷ್ಟ ಆಗಲ್ಲ. ಇಲ್ಲ ಶ್ರಿಯಾ, ಯಾರನ್ನು ಪ್ರೀತಿಸಿಲ್ಲ ಅಂದಿದ್ರೆ ಮದುವೆ ಏನಕ್ಕೆ ಬೇಡ ಅಂತಾರೆ? ಬೇಕಂದ್ರೆ ಕೇಳಿ ನೋಡು. ಹೇಳು ವೈದೇಹಿ, ಪಾಪ ಏನು ಹೇಳ್ದೆ, ಎಷ್ಟು ಜನ ಈ ಥರ ಸಂದಿಗ್ಧತೆ ಸಿಕ್ಸಿದ್ಯಾ ಹೇಳು? ಹೇಳು, ಯಾರಾದ್ರೂ ಇದ್ದಾರಾ? ಅಯ್ಯೋ, ಹೇಳಿದ್ನಲ್ರಿ, ನಮ್ಮ ಅಕ್ಕಂಗೆ ಅಂತ ಟಾಪಿಕ್ಸ್ ಇಷ್ಟ ಆಗಲ್ಲ. ಗೊತ್ತು. ಇವತ್ತು ಹೊಸದಾಗಿ ಯಾವ ವಿಡಿಯೋನು ಮಾಡಿಲ್ವಾ? ಮಾಡು. ಅವತ್ತೇನೋ ರೀಲ್ಸ್ ಮಾಡ್ಬೇಕಾದ್ರೆ ಸಿಕ್ಕಾಕೊಂಡೆ, ಇನ್ನೂ ಅದನ್ನೇ ಇಟ್ಕೊಂಡು ರೇಗಿಸ್ತಿದ್ದಾರೆ. ಮದುವೆ ಆಗಿದ್ರು ಕೂಡ ಇಲ್ಲ ಅನ್ನೋ ಹಾಗೆ ಯಾಕಿದ್ದಾಳೆ? ಈ ವಿಷಯ ಜಾನಕಿರಾಮ್ ಅವ್ರಿಗೆ ಗೊತ್ತಿದೆಯೋ ಇಲ್ವೋ? ಏನೋ ದೊಡ್ಡ ಸಮಸ್ಯೆ ಇದ್ದ ಹಾಗಿದೆ. ಹೆಣ್ಣುಡುಗಿ ಜೀವನಕ್ಕೆ ಸಂಬಂಧಪಟ್ಟಿರೋದು ಅಲ್ವಾ? ತಾಳ್ಮೆಯಿಂದ ತಿಳ್ಕೊಳ್ಬೇಕು. ದೊಡ್ಡ ಯಜಮಾನ್ರೆ, ಅದು ಹೇಳು ರಂಗ. ಯಜಮಾನ್ರೆ, ಅದು ಏನಾಯ್ತೋ ವಿಷಯ ಹೇಳು. ಯಜಮಾನ್ರೆ, ನೆನ್ನೆ ಊರಿಂದ ಬಂದಾಗ ನೀವು ಮನೇಲಿ ಇರಲಿಲ್ಲ. ಆಗ ಅದು ಅರ್ಧ ಹೇಳಿ ಯಾಕೆ ನಿಲ್ಲಿಸ್ಬಿಟ್ಟೆ? ಆಗೇನಾಯ್ತು? ಆಗ ಯಾರೋ ನಿಮ್ಮನ್ನ ಹುಡ್ಕೊಂಡು ಬಂದಿದ್ರು. ಯಾರೋ ಅದು? ನನಗೂ ಗೊತ್ತಿಲ್ಲ. ಕೇಳಿದಕ್ಕೆ ಮತ್ತೆ ಬರ್ತೀನಿ ಅಂತ ಹೋಗ್ಬಿಟ್ರು. ಅಷ್ಟೇ ಯಜಮಾನ್ರೆ, ಅಷ್ಟೇ. ಸರಿಯಾದ ಟೈಮಿಗೆ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದರೆ ಇವನೇನಾದರೂ ಹೇಳಿರೋನು, ಅದರಿಂದ ದೊಡ್ಡಪ್ಪಂಗೆ ಡೌಟ್ ಬಂದಿರೋದು. ಏನು ಅಂದರೆ ಹಾಲು. ಅಷ್ಟಕ್ಕೂ ಡೌಟ್ ಬರೋಕೆ ಅವಕಾಶನೇ ಇಲ್ಲ. ಯಾಕಂದರೆ ದೊಡ್ಡಪ್ಪನಿಗೆ ಹೋಗೋ ಟೈಮ್ ಬಂತು ಅಲ್ವಾ?
ಏನು ಅಂದ್ರೆ ಏನಾಗ್ತಿದೆ ರೀ? ಏನೂ ಇಲ್ಲ ಕೌಸಲ್ಯ, ಗ್ಯಾಸ್ಟ್ರಿಕ್ ಅಂತ ಅನ್ಸತ್ತೆ. ಗ್ಯಾಸ್ ಅಲ್ಲ ದೊಡ್ಡಪ್ಪ, ಪ್ರಾಣ ಪಕ್ಷಿ ಹಾರ್ಕೊಂಡು ಹೋಗೋ ಟೈಮು ಹತ್ರ ಬಂದಾಯ್ತು. ಈಗ ಹೇಗಿದೆ ರೀ? ಈಗ ಪರವಾಗಿಲ್ಲ ಕೌಸಲ್ಯ. ಮಗನ್ಗೆ ಜವಾಬ್ದಾರಿ ಒಪ್ಪಿಸ್ಬೇಕು ಅಂತ ತುಂಬಾ ಯೋಚಿಸ್ತಿದ್ದೀರಾ ಅನ್ಸತ್ತೆ. ಸ್ವಲ್ಪ ದಿನ ಕಾದ್ರೆ ಚೆನ್ನಾಗಿರತ್ತೇನೋ. ಯಾಕೆ ಕಾಯ್ಬೇಕು? ಎಷ್ಟು ಬೇಗ ನಾವು ಅವನಿಗೆ ಜವಾಬ್ದಾರಿ ಒಪ್ಪಿಸ್ತೀವೋ ಅಷ್ಟು ಬೇಗ ನಾವು ವಿಶ್ರಾಂತಿ ತಗೊಳ್ಬೋದಲ್ವಾ? ಅಂದ್ರೆ ಅವನು ಕೂಡ ಜವಾಬ್ದಾರಿನ ತಗೊಳ್ಳೋದಿಕ್ಕೆ ಸಿದ್ಧವಾಗಿರ್ಬೇಕಲ್ವಾ? ನನಗ್ಯಾಕೋ ಅವನಿಗೂ ಕೂಡ ಸ್ವಲ್ಪ ಸಮಯ ಕೊಟ್ರೆ ಚೆನ್ನಾಗಿರತ್ತೆ ಅನ್ನಿಸ್ತಿದೆ. ಅವನ ಸಾಮರ್ಥ್ಯದ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ ಕೌಸಲ್ಯ. ಈಗ ಮತ್ತೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅದು ಅಲ್ಲದೆ ಏರ್ಪಾಡುಗಳೆಲ್ಲ ನಡೀತಾ ಇದೆ. ಈಗ ಈ ಥರ ಯಾಕೆ ಯೋಚನೆ ಮಾಡ್ತಿದ್ಯಾ? ಎಲ್ಲ ಚೆನ್ನಾಗಿ ನಡೆಯುತ್ತೆ, ನೀನು ಜಾಸ್ತಿ ಚಿಂತೆ ಮಾಡಬೇಡ. ಇವನೇನೋ ಮನ್ಸಲ್ಲಿ ಬೇರೆಯವ್ರಿದ್ದಾರೆ ಅಂತಾನೆ. ಇವ್ರಿಗೆ ನಾನೇನು ಹೇಳಕ್ಕಾಗ್ತಿಲ್ಲ. ಮುಂದೆ ಏನಾಗತ್ತೋ ಏನೋ. ಇವೆರಡು ಯಾಕೆ ಇಟ್ಕೊಂಡಿದ್ಯಾ? ಅಜ್ಜಿ ಹೊರಗಡೆ ಮಲ್ಕೊಳ್ಳೋಣ ಅಂದ್ರು. ಇವತ್ ನೀವು ದೇವಸ್ಥಾನದಲ್ಲಿ ಮಾಡಿದ್ದೆ ಸಾಕು, ಜಾಗ ಬಿಡಿ. ಪ್ರೀತಿಸೋದು ತರ್ಲೇನೆ ಅಲ್ವಾ? ನೋಡ್ದೇನೆ ಮನ್ಸ್ಗೆ ಇಷ್ಟ ಆಗ್ದೇನೆ ಪ್ರೀತಿಲಿ ಬೀಳ್ಬಹುದು. ಆದ್ರೆ ಆ ಪ್ರೀತಿನ ಪಡ್ಕೊಳ್ಳೋದೆ ತುಂಬಾ ಕಷ್ಟ. ಹೌದು, ಕಷ್ಟನೇ. ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಕ್ಷಣದಲ್ಲಿ ಯಾರ ಮೇಲಾದ್ರೂ ಪ್ರೀತಿ ಹುಟ್ಟತ್ತೆ. ಆದ್ರೆ ಆಮೇಲೆ ವ್ಯತ್ಯಾಸಗಳೆಲ್ಲ ಗೊತ್ತಾಗತ್ತೆ. ಚಿಕ್ಕವರು, ದೊಡ್ಡವರು, ಬಡವರು, ಶ್ರೀಮಂತರು, ತುಂಬಾ ವ್ಯತ್ಯಾಸಗಳು. ಅದಕ್ಕೆ ಪ್ರೀತಿಸಿದವ್ರು ಎಲ್ರೂ ಮದ್ವೆ ಮಾಡ್ಕೊಳ್ಳಲ್ಲ, ಆಗ್ಬೇಕು ಅಂತಾನೂ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡವ್ರು ಮಾತ್ರ ಎಲ್ಲ ಮರೆತು ಸಂತೋಷವಾಗಿರ್ತಾರೆ. ಅರ್ಥ ಮಾಡ್ಕೊಳ್ದೇ ಇರೋರು ಅವ್ರ ಜೀವನನ ಹಾಳು ಮಾಡ್ಕೋತಾರೆ. ಸರಿ, ನೀವಿಲ್ಲೇ ಇರಿ. ನನಗೆ ಹೀಗೆ ಗಾಳಿಲಿ ಗಾರ್ಡನ್ ಮಲ್ಗೋದಂದ್ರೆ ತುಂಬಾ ಇಷ್ಟ. ಇದಕ್ಕೂ ಮೊದಲು ನಾನು ಮತ್ತೆ ದೇವಾಂಶ್ ಇಬ್ರು ಹೀಗೆ ಮಲ್ಕೊಂಡು ಹರಟೆ ಹೊಡಿತಾ ಇದ್ವಿ. ಇಲ್ ನೋಡು, ಇದೇ ತರನೇ.
ಬರೋವರೆಗೂ ಮಾತಾಡ್ತಾ ಇದ್ವಿ. ಈಗ ನೀನ್ ಬಂದಿದೀಯ. ಅದ ಹಾಗಿರ್ಲಿ, ಮದ್ವೆ ಯಾಕೆ ಅಂದೆ? ಯಾರು ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ ಅಜ್ಜಿ. ಸರಿ, ಬೇರೆ ಕಾರಣ ಏನಿದೆಯೋ ನನಗೆ ಗೊತ್ತಿಲ್ಲ. ನೀನಾಗಿ ಹೇಳೋ ತನಕ ನಾವು ಬಲವಂತ ಮಾಡಲ್ಲ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಅದನ್ನ ನೆನ್ಪಿಟ್ಕೋ. ಒಂದ್ ವೇಳೆ ನಿನ್ ಮನಸ್ಸಿಗೆ ಇಷ್ಟ ಆದವರು ಯಾರಾದ್ರೂ ಇದ್ರೆ, ಎಷ್ಟೇ ಕಷ್ಟ ಬಂದ್ರು, ಯಾರೇ ಅಡ್ಡ ಬಂದ್ರು ಅವನ ಜೊತೆಲೇ ಜೀವನ ಮಾಡು. ಪ್ರೀತಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿರಬಹುದು, ಆದ್ರೆ ಅದು ಅನುಬಂಧ ಜೀವನಕ್ಕೆ ಬುನಾದಿ. ಯಾವುದೋ ಕಾರಣದಿಂದ ಯಾವುದೇ ಮನಸ್ಸು ಹಿಂದೆ ಹೆಜ್ಜೆ ಇಟ್ರೂ ಜೀವನ ಪೂರ್ತಿ ಎರಡೂ ಮನಸ್ಸು ದುಃಖಕ್ಕೆ ಗುರಿಯಾಗುತ್ತೆ. ಏನೋ ಹೇಳ್ಬೇಕನ್ನಿಸ್ತು, ಹೇಳ್ಬಿಟ್ಟೆ. ನಿದ್ರೆ ಮಾಡಮ್ಮ. ನನ್ನ ಹಿಂದೆ ಬರಬೇಡ ಅಂತೀಯ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅಂತೀಯ. ಆದ್ರೆ ನೀನ್ ಯಾಕೆ ನನ್ನ ಬಗ್ಗೆ ಯೋಚಿಸ್ತಾ ಇದೆಯಮ್ಮ? ನನ್ನಿಂದ, ನನ್ನ ಯೋಚನೆಗಳಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾನೇ ನಿಮ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಿಜವಾಗ್ಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಾ? ನಿನ್ನ ಮನಸ್ಸಾಕ್ಷಿ ಮೇಲೆ ಪ್ರಮಾಣ ಮಾಡಿ ನಿಜ ಹೇಳು ವೈದೇಹಿ, ಹೇಳು. ನಾನೇ ನಿಮ್ ಬಗ್ಗೆ ಯೋಚಿಸ್ತಿಲ್ಲ. ಆ ನೆಪ ಇಟ್ಕೊಂಡು ಪದೇ ಪದೇ ನನ್ ಮುಂದೆ ಬರಬೇಡಿ. ಹೋಗಲ್ವಾ? ಹಾಗಾದ್ರೆ ಈಗ ಹೋಗ್ತೀರಾ ನೋಡಿ.